ಪರಮಾತ್ಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇಂದಿನ ಭಗವದ್ಗೀತಾ ತರಗತಿಗೆ ಸ್ವಾಗತ. ನೀವೊಂದು ಅದ್ಭುತವಾದ ಅನುಭವವನ್ನು, ಅದ್ಭುತವಾದ ಜ್ಞಾನವನ್ನು ಹಾಗೂ ಒಂದು ಆಧ್ಯಾತ್ಮಿಕ ಪ್ರಪಂಚ, ಅಲೌಕಿಕವಾದ ಪ್ರಪಂಚದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ತರಗತಿಯ ನಂತರವೂ ಅರ್ಥಾತ್ ಇಡೀ ದಿನ ಹಾಗೂ ನಿಮ್ಮ ಇಡೀ ಬದುಕಿನಾದ್ಯಂತ ಈ ಜ್ಞಾನ ನಿಮ್ಮ ಬದುಕಲ್ಲಿ ಉಪಕಾರವನ್ನು ಖಂಡಿತ ಮಾಡುತ್ತೆ. ನಾನು ಹೇಳೋದು, ಯಾವುದೇ ಕಾರಣಕ್ಕಾದರೂ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಾದರೂ ಆಧ್ಯಾತ್ಮ ಅಂದರೆ ಆಚರಿಸುವುದಲ್ಲ. ಆಚರಿಸುವುದು ಒಂದು ಅಂಶ ಹೌದು. ಆಧ್ಯಾತ್ಮ ಅಂತರಂಗದಲ್ಲಿ ಒಂದು ಆಚರಣೆ, ಅಂತರಂಗದ ಒಂದು ಅಭ್ಯಾಸ, ಅಂತರಂಗದ ಒಂದು ಚಿಂತನೆ. ನೋಡಿ, ದೇವರು ನಿಮಗೆ ತುಂಬ ಒಳ್ಳೇದು ಮಾಡ್ದ ಅಂದ್ರೆ ಅದರ ಅರ್ಥ ನಿಮಗೆ ಸಿರಿವಂತಿಕೆಯನ್ನು ಭಗವಂತ ಕೊಟ್ಟರೆ ಅದು ನಿಮಗೆ ಒಳ್ಳೇದು ಮಾಡಿದ್ದಾನೆ ಅಂತಲ್ಲ. ಅದು ನಿಮ್ಮ ಪೂರ್ವಜನ್ಮದ ಪುಣ್ಯ, ಪೂರ್ವಜನ್ಮದ ಪಾಪ. ನಿಮಗೆ ಕೆಟ್ಟದ್ದಾದರೂ ಒಳ್ಳೆಯದಾದರೂ ದೇವ್ರ ಕಾರಣ ಅಲ್ಲ. ಆಧ್ಯಾತ್ಮ ಅನ್ನೋದು ನಿಮ್ಮ ಸಿರಿವಂತಿಕೆ ಅಥವಾ ನಿಮ್ಮ ಬಡತನ ಇದಕ್ಕೆ ಸಂಬಂಧಿಸಿದ್ದಲ್ಲ. ನೀವು ಬದುಕಲ್ಲಿ ಏನೇ ಪಡ್ಕೊಂಡಿದ್ದರೂ ಕೂಡ ನಿಮ್ಮ ಹಳೆಯ ಪುಣ್ಯ, ನೀವೇ ಹಿಂದೆ ಒಳ್ಳೇದು ಮಾಡಿದ್ರಿ, ಇವತ್ತು ಒಳ್ಳೇದು ಸಿಕ್ಕಿದೆ. ನೀವು ಹಿಂದೆ ಕೆಟ್ಟದ್ದು ಮಾಡಿದ್ರಿ, ನಿಮಗಿವಾಗ ಕೆಟ್ಟದ್ದು ಸಿಕ್ಕಿದೆ. ಭಗವಂತ ಕರುಣಿಸಿದ, ಹೌದು, ಭಗವಂತನ ಅನುಗ್ರಹ ಇರಬೇಕು. ಯಾಕೆ ಈ ಲೋಕದಲ್ಲಿ ನನಗೆ ನಿರ್ಭಯವಾಗಿ ಬದುಕಲಿಕ್ಕೆ ಒಂದು ಎತ್ತರದ ಶಕ್ತಿಯನ್ನು ನಾನು ನಂಬಬೇಕು ಅಲ್ವಾ? ಈಗ ಜಮ್ಮು ಕಾಶ್ಮೀರದಲ್ಲಿ ಅಥವಾ ದೇಶದ ಗಡಿ ಭಾಗದಲ್ಲಿ ಬದುಕುವ ಜನರಿಗೆ ಯಾವ ಕಡೆಯಿಂದ ಯಾವಾಗ ಬಂದು ಬಾಂಬ್ಗಳು, ಶೆಲ್ಗಳು ಅಥವಾ ರಾಕೆಟ್ಗಳು ಅಥವಾ ಏನೋ ಬಂದು ಯಾವಾಗ ಬೀಳ್ತವೋ ಅನ್ನೋ ಭಯದಲ್ಲೇ ಬದುಕುತ್ತಾರೆ. ಆದರೆ ಭಾರತದ ಸೈನಿಕರು ಇಲ್ಲೇ ಓಡಾಡ್ತಿದ್ದಾರೆ. ಅವರು ನಮಗೇನೂ ಆಗಲಿಕ್ಕೆ ಬಿಡೋದಿಲ್ಲ. ಅಂದರೆ ಅಲ್ಲಿ ಬದುಕುವ ಜನರು ಸೈನಿಕರನ್ನು ಒಂದು ಧೈರ್ಯವಾಗಿ ತೆಗೆದುಕೊಳ್ಳೋದಿದೆಯಲ್ಲ, ಇದು ನಾವು ಭಗವಂತನನ್ನು ಧೈರ್ಯವಾಗಿ ತೆಗೆದುಕೊಂಡ ಹಾಗೆ. ದೇವರು ನಿಮ್ಮ ಬದುಕಿನಲ್ಲಿ ಒಂದು ಧೈರ್ಯದ ಸಂಕೇತ. ಭಗವಂತ ಇದ್ದಾನಪ್ಪ, ನನ್ನನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ, ಒಂದು ಧೈರ್ಯ. ಆದರೆ ನಿಮಗೆ ನೆನಪಿರಲಿ, ನಿಮ್ಮ ಬದುಕಲ್ಲಿ ಬಂದಿರುವ ಸಿರಿವಂತಿಕೆಗೂ ಭಗವಂತನಿಗೂ ಸಂಬಂಧವೇ ಇಲ್ಲ. ನೀವು ಹಿಂದಿನ ಪುಣ್ಯವನ್ನು ಇವತ್ತು ಅನುಭವಿಸ್ತಾ ಇದ್ದೀರಿ, ಈ ಹಿಂದಿನ ಪಾಪವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಇದರಲ್ಲಿ ಭಗವಂತನ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ. ಆದರೆ ಭಗವಂತನನ್ನು ಸೇರಬೇಕು ಅಂದರೆ ಪುಣ್ಯವೂ ಭಗವಂತನ ಕಡೆ ಕರ್ಕೊಂಡು ಹೋಗೋದಿಲ್ಲ, ಪಾಪವೂ ಭಗವಂತನ ಕಡೆ ಕರ್ಕೊಂಡು ಹೋಗೋದಿಲ್ಲ. ನೀವು ಪುಣ್ಯ ಮಾಡಿದಷ್ಟು ಮತ್ತಷ್ಟು ಹುಟ್ಟು ಬರಲೇಬೇಕು, ಪಾಪ ಮಾಡಿದ್ರು ಮತ್ತು ಹುಟ್ಟು ಬರಲೇಬೇಕು. ಯಾಕಂದ್ರೆ ಅದನ್ನ ಅನುಭವಿಸಬೇಕು. ಆದರೆ ನಾವು ಕೆಲಸ ಮಾಡ್ತೀವಿ, ಒಳ್ಳೆ ಯಾರಿಗೋ ದಾನ ಧರ್ಮ ಮಾಡ್ತೀವಿ, ಯಾರಿಗೋ ಉಪಕಾರ ಮಾಡ್ತೀವಿ, ಅಲ್ಲಿ ಪುಣ್ಯ ಸಂಪಾದನೆ ಆಗುತ್ತಲ್ಲ. ಮತ್ತು ಪುಣ್ಯ ಸಂಪಾದನೆ ಮಾಡ್ತಾ ಹೋದರೂ ಕೂಡ ನಾವು ಮುಕ್ತಿ ಸೇರಲಿಕ್ಕಾಗಲ್ವಲ್ಲ. ನೋಡಿ, ಯಾರು ಪುಣ್ಯ ಕೆಲಸವನ್ನು ಮಾಡ್ತಿದ್ದಾನೆ ಅವನ ಭಾವದಲ್ಲಿ ನಾನು ಪುಣ್ಯ ಕೆಲಸವನ್ನು ಮಾಡ್ತಿದ್ದೀನಪ್ಪ ಅನ್ನುವ ಯೋಚನೆ ಬಂದರೆ ಮಾತ್ರ ಅದು ಪುಣ್ಯ. ಇಲ್ಲ, ಇದು ಭಗವಂತ ನನಗೆ ವಹಿಸಿದ ಕೆಲಸ ಅಂದ್ಕೊಂಡು ಮಾಡಿದ್ರೆ ಅದು ಪುಣ್ಯವೂ ಅಲ್ಲ, ಪಾಪವೂ ಅಲ್ಲ. ಅಂದರೆ ನಿಷ್ಕಾಮ ಕರ್ಮ ಅಂದರೆ ಇದು ಬಹಳ ಸೂಕ್ಷ್ಮ. ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಪುಣ್ಯ ಸಂಪಾದನೆ ಕೂಡ ನನ್ನನ್ನು ಪರಂಧಾಮದ ಕಡೆ, ಭಗವಂತನ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ. ಅಬ್ಬಾ ಅಂದರೆ ಪುಣ್ಯ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೋದು, ಪಾಪ ನರಕಕ್ಕೆ ಕರ್ಕೊಂಡು ಹೋಗ್ಬೋದು, ಮತ್ತು ವಾಪಸ್ ಬರಬೇಕು. ಇಲ್ಲ, ನಾನು ಮುಕ್ತಿ ಕಡೆ ಹೋಗಬೇಕಂದ್ರೆ ನೀವು ಪುಣ್ಯ ಕೆಲಸ ಮಾಡಬೇಕು, ಆದರೆ ಪುಣ್ಯಕ್ಕೋಸ್ಕರ ಮಾಡಬಾರ್ದು. ನೋಡಿ, ಈ ಸಾಲ ನೆನ್ಪಿಟ್ಕೊಳ್ಳಿ. ಪುಣ್ಯ ಕೆಲಸ ಮಾಡಬೇಕು, ಆದರೆ ಪುಣ್ಯಕ್ಕೋಸ್ಕರ ಮಾಡಬಾರ್ದು. ಭಗವಂತ ನನಗೆ ಕೊಟ್ಟ, ನಾನು ಇನ್ನೊಬ್ಬರಿಗೆ ಕೊಡ್ತಿದ್ದೀನಿ. ನಾನು ಕೇವಲ ಉಪಕರಣ. ಈಗ ಏನೋ ಬಡವರು ಮಕ್ಕಳಿಗೆ ಒಂದು ಪುಸ್ತಕ ಕೊಡ್ತೀರಿ. ಆ ಪುಸ್ತಕ ನಿಮಗೆ ಯಾರು ಕೊಟ್ಟಿದ್ದು? ಭಗವಂತ ಕೊಟ್ಟದ್ದು. ಭಗವಂತ ಬಂದು ಕೊಟ್ಟನ? ಇಲ್ಲ, ದುಡಿಮೆ ಮಾಡಲಿಕ್ಕೆ ಶಕ್ತಿ ಕೊಟ್ಟ. ಆ ದುಡಿಮೆಯ ಒಂದು ಅಂಶವನ್ನು ಉಪಕಾರ ಮಾಡಬೇಕು ಅಂದುಕೊಂಡ್ರಿ, ಅದರಲ್ಲೊಂದು ಪುಸ್ತಕ ಕೊಂಡುಕೊಂಡ್ರಿ. ಅದನ್ನು ನಿಮ್ಮ ಕೈ ಮೂಲಕ ಯಾರೋ ಬಡ ಹುಡುಗರಿಗೆ ದಾನ ಮಾಡಿದ್ರಿ.
ಈಗ ಆ ಕೈ ಹೇಳ್ಬೋದಾ, ನಾನು ದಾನ ಕೊಟ್ಟೆ ಅಂತ? ಇಲ್ಲ ಇಲ್ಲ, ಕೈ ದಾನ ಕೊಡಲಿಲ್ಲ, ಕೈ ಮೂಲಕ ದಾನ ಕೊಟ್ಟು ಅಲ್ವಾ. ಕಣ್ಣು ನೋಡಲ್ಲ, ಕಣ್ಣಿನ ಮೂಲಕ ನೋಡ್ತೀವಿ. ಕಣ್ಣು ನೋಡ್ತವ? ಇಲ್ಲ, ಕಣ್ಣಿನ ಒಳಗಡೆ ಯಾರೋ ಒಬ್ಬ ಇದ್ದಾನೆ, ಕಣ್ಣಿನಿಂದ ನೋಡ್ತಿದ್ದಾನೆ, ಕಣ್ಣು ನೋಡುವುದಿಲ್ಲ. ಕಣ್ಣಿಗೆ ಸ್ವತಂತ್ರ ಶಕ್ತಿ ಇಲ್ಲ. ನಾನು ನೋಡಬೇಕು ನೋಡಬಾರ್ದು, ಒಳಗಿನಿಂದ ಯಾರೋ ನಿರ್ಧಾರ ಮಾಡಬೇಕು ನಾನು ನೋಡಬೇಕು ಅಂತ, ಆಗ ಕಣ್ಣಿನ ಮೂಲಕ ನೋಡ್ತವೆ. ಹಾಗೆ ಕೈ ದಾನ ಕೊಟ್ಟಿದ್ದ ಅಂದರೆ ಕೈ ಮೂಲಕ ದಾನ ಕೊಟ್ಟಿದ್ದ, ಹೌದು, ಕೈ ಕೊಟ್ಟಿದ್ದಲ್ಲ. ಕೈಗೆ ಸ್ವತಂತ್ರ ಶಕ್ತಿ ಇಲ್ಲ, ಅದು ಜಡ. ಅಂತರಂಗದಲ್ಲಿ ಯಾರೋ ಒಬ್ಬ ನಿರ್ಧಾರ ಮಾಡಬೇಕು, ಕೊಡಬೇಕು ಅಂತ, ಆಗ ಕೈ ಶಸ್ತ್ರ ಅಥವಾ ಅಂದರೆ ಉಪಕರಣ ಅಷ್ಟೇ. ಕೈ ಮೂಲಕ ನಾನು ಉಪಕಾರ ಮಾಡಿದೆ. ಈಗ ಕೈ ಅಹಂಕಾರ ಪಡ್ಬೋದಾ? ನಾನು ಉಪಕಾರ ಮಾಡಿದೆ ಗಣಪ ಅಂತ? ನಾನು ಉಪಕಾರ ಮಾಡಲಿಕ್ಕೆ ಕೇವಲ ಉಪಕರಣವಾಗಿ ಬಳಸಲ್ಪಟ್ಟೆ. ನಮ್ಮ ಬದುಕು ಹೀಗೆ ಇರಬೇಕು. ಆ ಒಳಗಿನಿಂದ ನಿರ್ಧಾರ ಮಾಡ್ತಿರೋನು ಪರಮಾತ್ಮ. ನಾನು ಕೈ ರೀತಿಯಲ್ಲಿ ಉಪಕಾರಕ್ಕೆ ಅಂದರೆ ಉಪಕರಣವಷ್ಟೇ. ನಾನೇ ಕೊಟ್ಟದ್ದು ಅನ್ನೋ ಅಹಂಕಾರ ಕೈಗೆ ಹೇಗೆ ಬರಬಾರ್ದೋ ಹಾಗೆ ನಮಗೂ ಕೂಡ ನಾನು ಮಾಡಿದೆ, ನಾನು ಕೊಟ್ಟೆ ಅಹಂಕಾರವೋ ಅಥವಾ ದುರಹಂಕಾರವೋ ಬಂದರೆ ಅದು ಅಧೋಗತಿಯನ್ನು ತಾರುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರಿಗೆ ಹಸಿದವ್ರಿಗೆ ಅನ್ನ ಕೊಟ್ರಿ, ಬಾಯಾರದವ್ರಿಗೆ ನೀರು ಕೊಟ್ರಿ, ಯಾರಿಗೋ ಒಂದು ನೆರಳು ಕೊಟ್ರಿ, ಯಾರಿಗೋ ಒಂದೆರಡು ಒಳ್ಳೆ ಮಾತು ಹೇಳಿದ್ರಿ, ಅಯ್ಯೋ ಭಗವಂತ ಹೇಳಿಸಿದನಪ್ಪ, ಭಗವಂತ ಮಾಡಿಸಿದನಪ್ಪ, ಹೀಗೆ ಎಲ್ಲವನ್ನು ಕೃಷ್ಣಾರ್ಪಣಮಸ್ತು ಅಂದುಬಿಟ್ರೆ ಜೀವನ ನೆಮ್ಮದಿ, ನೀವು ಮೋಕ್ಷದ ಕಡೆ ಹೋಗ್ತೀರಿ. ತುಂಬ ಸಾರಿ ಸಮಾಜ ಸೇವೆ ಮಾಡೋ ನೆಪದಲ್ಲಿ ನಾವೆಷ್ಟು ಪಾಪಗಳನ್ನ ಮಾಡಿರ್ತೀವಿ ಅಂದರೆ ಗೊತ್ತೇ ಆಗಲ್ವಂತೆ. ಇದು ಯಾರೋ ದೊಡ್ಡವರು ಹೇಳ್ತಾ ಇದ್ರು ನನಗೆ. ಸಮಾಜ ಸೇವೆ ಮಾಡೋದು ಲೋಕಕ್ಕೆ ದೊಡ್ಡ ಮನುಷ್ಯನಪ್ಪ ಈತ, ಅಯ್ಯೋ ಅದ್ಭುತನಪ್ಪ ಅಂತ ಲೋಕಕ್ಕೆ ಅನ್ನಿಸ್ಬೋದು. ಆದರೆ ಸಮಾಜ ಸೇವೆ ಮಾಡುವವನಿಗೆ ಈ ಆಧ್ಯಾತ್ಮ ಜ್ಞಾನ ಇರಬೇಕು. ಹೌದಪ್ಪ, ಭಗವಂತ ಕೊಡುವ ಶಕ್ತಿ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ, ಆದರೆ ನನಗೆ ಅಂತರಂಗದಲ್ಲಿ ಒಂದು ಎಚ್ಚರ ಇರಬೇಕು. ಜನಕ್ಕೇನೋ ಪಾಪ ನಾನು ಉಪಕಾರ ಮಾಡ್ತಿರೋದು ಮಾತ್ರ ಕಾಣಿಸ್ತಾ ಇದೆ, ಆದರೆ ಭಗವಂತ ನನಗೆ ಈ ಶಕ್ತಿ ಕೊಟ್ಟ ಅನ್ನೋದು ಅವರು ಆಳವಾಗಿ ಯೋಚನೆ ಮಾಡಲ್ಲ. ಅದಕ್ಕೊಂದು ದಿವ್ಯ ದೃಷ್ಟಿ ಬೇಕು. ಬರೀ ಸಾಮಾನ್ಯ ದೃಷ್ಟಿಯಲ್ಲಿ ಅದೆಲ್ಲ ಕಾಣಲ್ಲ. ಒಬ್ಬ ಉಪಕಾರ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಹಾಗೆ ಉಪಕಾರ ಮಾಡುವವನು ಅಂದುಕೊಳ್ಬೇಕು, ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಅವನು ಮಾಡಿಸುತ್ತಿದ್ದಾನೆ, ನಾನು ಮಾಡ್ತಾ ಇಲ್ಲ. ಈ ಎಚ್ಚರ ಇದ್ದು ಸಮಾಜ ಸೇವೆ ಮಾಡಿದ್ರೆ ಅದು ನಿಮ್ಮನ್ನು ಮುಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಮತ್ತೆ ಜನ್ಮಾಂತರಕ್ಕೂ ಸಿಗಾಕೊಳ್ಳೋಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಿದ್ದೀವಿ ಅಂತ ಅರ್ಥ. ನಿಮ್ಮ ಬದುಕಲ್ಲಿ ನೀವು ಪಡ್ಕೊಳ್ತಿರೋ ಲಾಭ ನಷ್ಟಗಳು, ಸಿರಿವಂತಿಕೆ ಅಥವಾ ಒಂದೊಳ್ಳೆ ಜೀವನ, ಬೇರೆ ಯಾರೋ ಇನ್ನೂ ಒಂದೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ದಾರೆ, ಬೇರೆ ಯಾರೋ ಮಳೆ ಬಂದರೆ ಒಂದು ಬೆಚ್ಚಗೆ ಮಲ್ಕೊಳೋಕೆ ಜಾಗ ಇಲ್ಲದೆ ಒದ್ದಾಡ್ತಿದ್ದಾರೆ, ಬೇರೆ ಯಾರಿಗೋ ತಮ್ಮ ಮಕ್ಕಳು ಕೇಳಿದ್ದನ್ನು ಅಲ್ಪವಾದುದನ್ನು ಕೊಡಿಸ್ಲಿಕ್ಕೆ ಒದ್ದಾಡ್ತಿದ್ದಾರೆ. ಈ ನಡುವೆ ನಿಮಗೊಂದೊಳ್ಳೆ ಜೀವನ ಸಿಕ್ಕಿದೆ ಅಂದರೆ ಅದರ ಅರ್ಥ ಭಗವಂತನ ಕೃಪೆ ಅದು ಒಂದು ಕಡೆ, ಆದರೆ ಇದಕ್ಕೂ ಭಗವಂತನಿಗೂ ಸಂಬಂಧವೇ ಇಲ್ಲ. ಇದು ನೀವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ತುಂಬ ತಿಳಿದವರು ಹೇಳೋ ಮಾತು. ಭಗವಂತನ ಅನುಗ್ರಹ ಇದು ನಮಗೊಂದು ಧೈರ್ಯಕ್ಕೆ ನಾವೇ ಮಾತು ಹೇಳೋದು. ಎಲ್ಲದಕ್ಕೂ ಭಗವಂತನ ಅನುಗ್ರಹ ಬೇಕು, ಹೌದು. ಒಳ್ಳೆ ಕೆಲಸ ಮಾಡಲಿಕ್ಕೂ ಒಳ್ಳೆ ಬುದ್ಧಿ ಬೇಕು. ಬುದ್ಧಿ ಕೊಡೋನು ಬುದ್ಧಿಯಲ್ಲಿ ಕುಳಿತಿರುವ ಅಭಿಮಾನಿ ದೇವತೆ. ಬುದ್ಧಿ ಕೊಡೋನು ಭಗವಂತ ಅಲ್ವಾ. ನಮ್ಮ ಕರ್ಮಕ್ಕನುಗುಣವಾಗಿ, ಪಾಪಕರ್ಮಗಳಿಗನುಗುಣವಾಗಿ ಪುಣ್ಯ ಇದ್ದರೆ ಒಳ್ಳೆ ಜೀವನ, ಪಾಪ ಇದ್ದರೆ ನರಕದ ಅಥವಾ ದುಃಖದ ನಷ್ಟದ ಜೀವನವನ್ನು ನಾವು ಪಡ್ಕೊಳ್ತೀವಿ. ಹಾಗಾದರೆ ಭಗವಂತನ ನಾವು ಯಾಕೆ ಪೂಜಿಸಬೇಕು? ನಾನು ಹೇಳಿದ್ನಲ್ಲ, ಜಮ್ಮು ಕಾಶ್ಮೀರದಲ್ಲಿರುವ ಆ ಜನರು ತಮ್ಮ ಮನೆಗಳಲ್ಲಿ ಧೈರ್ಯವಾಗಿ ಮಲಗಲಿಕ್ಕೆ ಏನು ಕಾರಣ? ಸೈನಿಕರಿದ್ದಾರೆ ಅನ್ನೋ ಒಂದು ನಂಬಿಕೆ. ಹಾಗೆ ನಾವು ಕಷ್ಟದ ಜೀವನದಲ್ಲೂ ಬದುಕಿ ಕಷ್ಟವನ್ನು ಬಂದಾಗಲೆಲ್ಲ ಭಗವಂತ ಇದ್ದಾನೆ. ಈ ಎಚ್ಚರ, ಈ ಧೈರ್ಯ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಬೆಳಕು ತೋರಿಸುತ್ತೆ. ಭಗವಂತ ಎಲ್ಲವನ್ನು ನೋಡುತ್ತಿದ್ದಾನೆ. ಸಕಲ ಸೃಷ್ಟಿಯೇ ಅವನದು, ಅಂದರೆ ವೇದಿಕೆ ಮಾತ್ರ ಅವನದು. ಇಲ್ಲಿ ಬರುವ ಪಾತ್ರಧಾರಿಗಳಿಗೆ ಸಿಕ್ಕಿರುವ ಪಾತ್ರ ಹಿಂದೆ ಅವರವರೇ ರೂಪಿಸಿಕೊಂಡದ್ದು. ಭಗವಂತ ಎಂಥ ಕಡು ಪಾಪಿಯ ಮೇಲೂ ಕರುಣೆಯನ್ನು ಹೊಂದಿದ್ದಾನೆ. ಆದರೆ ಲೋಕದ ದೃಷ್ಟಿಯಲ್ಲಿ
ಅವನು ನರಕ ಅನುಭವಿಸ್ತಾವನೆ, ಅವನಿಗೆ ಕಾಯಿಲೆ ಬಂದಿದೆ, ಅಯ್ಯೋ ಅವನು ಸತ್ತೇ ಹೋದ, ಅವನಿಗೆ ಭಗವಂತನ ಅನುಗ್ರಹ ಇಲ್ಲ ಅಂತ ಅಂದುಕೊಳ್ಳೇಬೇಡಿ. ಎಂಥ ಕಡು ಪಾಪಿ ಮೇಲೂ ಭಗವಂತನಿಗೆ ಅನುಗ್ರಹ ಇದೆ. ಸತ್ತ ಮೇಲೆ ದುರ್ಯೋಧನನಿಗೂ ಸ್ವರ್ಗ ಸಿಗ್ತು. ಹಿರಣ್ಯಕಶಿಪು ಅಂದರೆ ಹಾಗೆ ನೋಡಿದ್ರೆ ಹಿರಣ್ಯಕಶಿಪುವನ್ನು ನಾವು ಕೆಟ್ಟವರು ಅಂತ ಹೇಳ್ತೀವಿ. ಹೌದು, ಅವನು ಕೆಟ್ಟವನೇ. ಆದರೆ ನರಸಿಂಹ ಅವತಾರ, ಒಂದು ಇಡೀ ಭಗವಂತನ ಅವತಾರ, ಆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೋಸ್ಕರ ಬಂತು ಅಂದರೆ ಹಿರಣ್ಯಕಶಿಪು ಅದೇನು ಪುಣ್ಯವಂತ ಅವನು. ಆ ನರಸಿಂಹ ಪ್ರಹ್ಲಾದ ಭಕ್ತನಿಗೆ ಎಂಥ ದರ್ಶನ ಸಿಕ್ತೋ ಹಿರಣ್ಯಕಶಿಪುವಿಗೆ ಅದಕ್ಕಿಂತ ದೊಡ್ಡ ದರ್ಶನ. ಹೌದು, ಅಲ್ಲಿ ರಕ್ತಪಾತ ಆಯಿತು, ಕರಳನ್ನು ಬಗೆದು ಮಾಲೆಯನ್ನು ಹಾಕೊಂಡ ಅನ್ನೋದು ಒಂದು ಬೇರೆ ಅರ್ಥವನ್ನು ಕೊಡುವಂಥದ್ದು, ಅದು ಇನ್ನೊಮ್ಮೆ ಹೇಳ್ತೀನಿ. ಆದರೆ ರಾಕ್ಷಸನಿಗೋಸ್ಕರ ಒಂದು ಭಗವಂತನ ಅವತಾರ, ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ವರಹ ಅವತಾರ, ಹಂದಿಯ ಅವತಾರದಲ್ಲಿ ಬಂದು ಭೂತಾಯಿಯನ್ನು ರಕ್ಷಣೆ ಮಾಡಿದ್ದು. ಹಿರಣ್ಯಾಕ್ಷ ಎಂಥ ಪುಣ್ಯವಂತ. ಹಿರಣ್ಯಕಶಿಪುವಿನ ಕೊಲ್ಲಿಕ್ಕೆ ನರಸಿಂಹ ಅವತಾರ. ಹಿರಣ್ಯಕಶಿಪು ಎಂಥ ಪುಣ್ಯ ಮಾಡಿದ್ದ ಅಂದರೆ ಕೊಂದ ಅನ್ನೋದು ಮಾತ್ರ ನಮಗೆ ಕಾಣುತ್ತೆ. ಆದರೆ ಆತನಿಗೋಸ್ಕರ ಒಂದು ಅವತಾರ, ಅವನಿಗೆ ಮುಕ್ತಿ ಸಿಗುತ್ತೆ. ಅಲ್ಲಿಂದ ಅವನಿಗೆ ಹಿರಣ್ಯಕಶಿಪುವಿಗೆ ಮುಕ್ತಿ ಸಿಗುತ್ತೆ. ಹಾಗೆ ತಂದೆಯನ್ನು ಕೊಂದಾದಮೇಲೆ ಪ್ರಹ್ಲಾದ ಕೈ ಮುಗಿದು ಕೇಳ್ಕೊಳ್ತಾನೆ, ಅಪ್ಪ ಅವನಿಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ಬೋದು ನನ್ನ ತಂದೆ, ಅವನಿಗೆ ಮೋಕ್ಷ ಕೊಡಪ್ಪ, ಅವನಿಗೆ ಒಳ್ಳೇದು ಮಾಡಪ್ಪ ಅಂದಾಗ ನರಸಿಂಹದೇವರು ಹೇಳ್ತಾರೆ, ನನ್ನ ಬೆರಳುಗಳು ಅವನ ಹೊಟ್ಟೆಯನ್ನು ಟಚ್ ಅಂದರೆ ಸ್ಪರ್ಶಿಸಿದ ಮರುಕ್ಷಣವೇ ಅವನ ಪಾಪವೆಲ್ಲ ಹೋಗಿ ಪುಣ್ಯ ಸಿಗುತ್ತು ಅಂತ. ಅಂದರೆ ರಾಕ್ಷಸ ಇರ್ಬೋದು, ಭಗವಂತನ ಸ್ಪರ್ಶ ಆಗಬೇಕು ಅಂದರೆ ಏನು ಪುಣ್ಯ ಮಾಡಿರ್ಬೇಕು ಅವನು. ಅದಕ್ಕೆ ಹೇಳೋದು, ರಾಮನ ಪ್ರೀತಿಯನ್ನು ಪಡೆದ ಶಬರಿ ಎಷ್ಟು ಪುಣ್ಯವಂತಳೋ, ಲಕ್ಷ್ಮಣ ಎಷ್ಟು ಪುಣ್ಯವಂತನೋ, ಆಂಜನೇಯ ಎಷ್ಟು ಪುಣ್ಯವಂತನೋ ಅಷ್ಟೇ ಪುಣ್ಯವಂತ ರಾವಣ ಕೂಡ ಅಂತ ಹೇಳ್ತಾರೆ. ಅರೆ ಎಂಥ ಪುಣ್ಯ, ತಮ್ಮ ಜೀವಿತಾವಧಿಯಲ್ಲಿ ಭಗವಂತನ ಅವತಾರವನ್ನು ಬಹಳ ಹತ್ತಿರದಿಂದ, ದ್ವೇಷವೋ ಪ್ರೇಮವೋ ತುಂಬ ಹತ್ತಿರದಿಂದ ಕಂಡಂತಹ ಪುಣ್ಯವಂತರು. ಕೃಷ್ಣನ ಪ್ರೀತಿಯನ್ನು ಪಡೆದ ರಾಧೆಯಾದರೂ, ಕೃಷ್ಣನ ಪ್ರೀತಿಯನ್ನು ಪಡೆದ ಅರ್ಜುನನಾದರೂ ಎಷ್ಟು ಪುಣ್ಯವಂತರೋ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರೂ ಅಷ್ಟೇ ಪುಣ್ಯವಂತರು ಅಂತ. ಲಾಭವೋ ನಷ್ಟವೋ, ಕಷ್ಟವೋ ಸುಖವೋ ಅಂತ ಅವತಾರದ ಸಮಯದಲ್ಲಿ ಜನನವಾಗಿತ್ತಲ್ಲ ಅವ್ರದ್ದು. ಏನು ಪುಣ್ಯವಂತರವರೆಲ್ಲ. ಸುಮ್ಮನೆ ಯೋಚನೆ ಮಾಡಿ, ಭಗವಂತನ ಅವತಾರದ ಸಮಯದಲ್ಲಿ ಒಂದು ವೇಳೆ ನಮಗೆ ಜನನವಾಗಿದ್ದು, ನಾವು ಆ ಜನನದ ಆ ಜನ್ಮದ ನೆನಪುಗಳನ್ನು ಇವತ್ತು ನೆನಪಿಟ್ಕೊಂಡಿದ್ರೆ ಹೆಂಗೆ ಊರ್ಗಲ್ಲಿ ಹೇಳ್ಕೊಂಡು ಓಡಾಡ್ಬಿಡ್ತಿದ್ದೆ ನಾನಂತೂ. ನಾನು ಕೃಷ್ಣನ ಅವಾಗ ಹೆಂಗೆ ನೋಡಿದೆ ಗೊತ್ತಾ? ಒಂದು ನಮಗೆ ನೆನಪಿಲ್ಲ, ಒಂದು ಹುಟ್ಟೋದು ಇಲ್ವೋ ಗೊತ್ತಿಲ್ಲ. ಇರಲಿ, ಅದೇನೇ ಇರಲಿ. ಆದರೆ ನಾನು ಹೇಳೋದು, ನಮ್ಮ ಜೀವಿತಾವಧಿಯಲ್ಲಿ ಭಗವಂತನ ಅವತಾರ ಅನಿಸುವಷ್ಟು ಕೆಲವರು ಮಹಾತ್ಮರು ಇರ್ತಾರೆ. ಅವರ ದರ್ಶನ ಮಾಡಿದ್ರೆ ಅದೇ ಪುಣ್ಯ. ಕಲಿಯುಗದಲ್ಲಿ ಮಹಾತ್ಮರ ದರ್ಶನವೇ ಪರಮ ಪಾವನವಾದ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಷ್ಟು ಮಹಾತ್ಮರ ದರ್ಶನಕ್ಕೆ ಇರುವ ಶಕ್ತಿ. ಹಾಗಾಗಿ ಪಾಪ ಪುಣ್ಯಗಳೇ ನಿಮಗೆ ಸಿರಿವಂತಿಕೆ ಅಥವಾ ದರಿದ್ರತನವನ್ನು ಕೊಡ್ತಾವೆ. ಭಗವಂತನ ಪಾತ್ರ ಏನಿಲ್ಲ. ನಿಮಗೆ ಕಷ್ಟ ಬಂದಿದೆ ಅಂತ ಭಗವಂತನ ಬೈಯಂಗಿಲ್ಲ. ಕಷ್ಟ ನಿಮ್ಮ ಕರ್ಮದ ಪ್ರತಿಫಲವೇ ಹೊರತು ಭಗವಂತನ ಶಾಪವಲ್ಲ. ಆದರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ, ಅವನ ಪೂಜೆ ಮಾಡಲಿಕ್ಕೆ, ಅವನಿಗೆ ದಾಸನಾಗಲಿಕ್ಕೆ, ಅವನ ಸ್ನೇಹಿತನಾಗಲಿಕ್ಕೆ, ಅವನಿಗೆ ಅರ್ಚನೆ ಮಾಡಲಿಕ್ಕೆ ಅಥವಾ ಅವನಿಗೆ ಆತ್ಮನಿವೇದನೆ ಮಾಡಿಕೊಳ್ಳಲಿಕ್ಕೆ ಭಕ್ತಿಯ 9 ವಿಧದ ಭಕ್ತಿಯಲ್ಲಿ ಯಾವ ಭಕ್ತಿಯನ್ನು ಮಾಡಲಿಕ್ಕೂ ನಿಮ್ಮ ಮನೇಲಿ ಸಿರಿವಂತಿಕೆನೇ ಇರಬೇಕು ಅಂತ ಏನಿಲ್ವಲ್ಲ. ಸತ್ಯನಾರಾಯಣ ಪೂಜೆ ಮಾಡಲಿಕ್ಕಾಗದೆ ಹೋದರೂ ಯಾರೋ ಮಾಡಿಸಿರುವ ಪೂಜೆಯಲ್ಲಿ ಒಂದು ಅರಗಳಿಗೆ ಕೂತು ಭಗವಂತನ ಕತೆ ಕೇಳಿದ್ರೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಷ್ಟೇ ಪುಣ್ಯ ಬರುತ್ತೆ. ಸಿರಿವಂತ ಮಾಡಿಸ್ತಾನೆ, ಬಡವನಾದವನು ಹೋಗಿ ಕೂತು ಕೇಳಿ, ಅದೇ ನಿನ್ನ ಪಾಲಿಗೆ ಸತ್ಯನಾರಾಯಣ ಪೂಜೆ. ಹೀಗೆ ನಾವು ಈ ಅಧ್ಯಾತ್ಮವನ್ನು ಚಿಂತನೆ ಮಾಡಬೇಕು, ಹೊರಗಡೆ ವೇಷದಿಂದ ಮಾಡುವುದಲ್ಲ. ಅದಕ್ಕೆ ಭಗವದ್ಗೀತೆಯ 6ನೇ ಅಧ್ಯಾಯದ ಕಳೆದ ತರಗತಿಯಲ್ಲಿ 42ನೇ ಶ್ಲೋಕದಲ್ಲಿ ಅದನ್ನೇ ಹೇಳ್ತಿರೋದು.
ಅಧ್ಯಾತ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ ತಿಳಿದವರಿಗಿಂತ ಅದನ್ನು ಅಂತರಂಗದಲ್ಲಿ ಧ್ಯಾನ ಮಾಡುವವನು ನನಗೆ ಇಷ್ಟ ಅರ್ಜುನ ಅಂತ ಕೃಷ್ಣನೇ ಹೇಳ್ತಿದ್ದಾನೆ. ಅಂತರಂಗದಲ್ಲಿ ಧ್ಯಾನ ಮಾಡಬೇಕು. ಈಗ ನೋಡಿ, ನೀವು ಬೆಳಗ್ಗೆ ಎದ್ದು ಹೇಳ್ತೀರಿ, ಈಗ ವೀಣಮ್ಮ ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಅವ್ರದ್ದು ಒಂದು ರೀತಿಯ ಭಕ್ತಿ. ನಿಮಗೆ ಯಾಕೋ ಮನೆಯವರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ, ಒಂದು ಜಾಗ, ಮನೆಯಲ್ಲಿ ಯಾವ ಜಾಗದಲ್ಲಿ ಕೂತ್ರೆ ನಿಮಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೋ, ಹೆಚ್ಚು ಕಡಿಮೆ ದೇವ್ರ ಮನೆಯನ್ನು ಮಾಡೋ ಉದ್ದೇಶವೇ ಅದಲ್ವೇ? ದೇವ್ರ ಮನೆಯನ್ನು ಎಲ್ಲಿ ಮಾಡಬೇಕು ಮನೆಯಲ್ಲಿ ಅಂದರೆ, ಎಲ್ಲಿ ಕುಳಿತರೆ ನಿಮಗೆ ದೇವರ ಬಗ್ಗೆ ಭಕ್ತಿ ಹಾಗೂ ಏಕಾಗ್ರತೆ ಬರುತ್ತೋ ಆ ಜಾಗದಲ್ಲಿ, ಅಂದರೆ ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಎಲ್ಲಿ ಹೆಚ್ಚು ಇದೆಯೋ ಅಲ್ಲಿ ದೇವರ ಗುಡಿ ಅಥವಾ ದೇವ್ರ ಮನೆ ಮಾಡಬೇಕು ಅಂತ. ಇವತ್ತು ಕಾಲ ಬದಲಾಗಿದೆ. ಮನೆಯಲ್ಲಿ ಎಲ್ಲಿ ಜಾಗ ಮಿಕ್ಕುತ್ತೋ ಎಲ್ಲ ಮಾಡಿ ಆದಮೇಲೆ ಅಲ್ಲಿ ದೇವ್ರ ಮನೆ ಮಾಡೋದು. ಇರಲಿ, ಒಬ್ಬೊಬ್ಬರದು ಒಂದೊಂದು ರೀತಿಯ ಭಕ್ತಿ. ಆದರೆ ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮಷ್ಟು ಅಧ್ಯಾತ್ಮದ ಬಗ್ಗೆ ಒಲವು ಪ್ರೀತಿ ಅದೇನು ಬಂದಿಲ್ಲ ಅವ್ರಿಗೆ, ಆಯಿತು, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಲೈಟ್ ಆನ್ ಮಾಡಬೇಕು ಅಂತಲೇ ಏನಿಲ್ಲ. ಒಳಗಡೆ ಬೆಳಕಿದೆ, ಮನೆಯಲ್ಲಿ ಬೆಳಕಿದ್ರೆ ಇಲ್ಲದೆ ಹೋದ್ರೂ ಏನು ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿದ್ರೆ ಚಂದ. ಕಿಟಕಿ ತಕ್ಕೊಳ್ಳಿ, ಗಾಳಿ ಬೆಳಕು ಬರ್ತಾ ಇರಲಿ. ಶುದ್ಧವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡು. ಇದು ಒಂದು ಪ್ರಾಣಾಯಾಮ ಮಾಡೋದು. ಒಂದು ಸ್ವಲ್ಪ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳೋದು. ಏಕಾಗ್ರತೆ ಬರ್ತಿಲ್ಲ ಅಂತ ಎದ್ದು ಹೋಗಬೇಡಿ. ನಿಮ್ಮ ಅಂತರಂಗದ ಹಿಡಿತ ಅದೊಂದು ಕಂಟ್ರೋಲ್ ತಾನಾಗಿ ಬರುತ್ತೆ. ಆರಂಭದಲ್ಲಿ ಸ್ವಲ್ಪ ಸತಾಯಿಸುತ್ತೆ. ಮಗು ಊಟ ಮಾಡಬೇಕಾದ್ರೆ ಸತಾಯಿಸುತ್ತಲ್ಲ, ಹಂಗೆ ಸತಾಯಿಸುತ್ತೆ. ಆದರೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ನಿರಂತರವಾಗಿ ಒಂದು ದಿವಸ ಮಾಡೋದು, ಒಂದು ವಾರ ಬಿಡೋದು, ಆಮೇಲೆ ಎಲ್ಲೋ ದುಃಖ ಆದಾಗ ಮತ್ತೊಂದು ದಿವಸ ಎದ್ದೇಳೋದು. ಇಲ್ಲ, ದುಃಖವಿರಲಿ ಸುಖವಿರಲಿ, ನಾನು ಪ್ರತಿದಿನ ಅದಕ್ಕೆಂದು ಸಮಯ ಮೀಸಲಿಡಬೇಕು. ಮನೆಯವರಿಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ವಾ? ಕತ್ಲಲ್ಲೇ ಕೂತ್ಕೊಳ್ಳಿ. ಭಗವಂತನನ್ನು ಅಂದರೆ ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮವನ್ನು ಮುಗಿಸ್ಕೊಂಡು ಮುಖವನ್ನು ಚೆನ್ನಾಗಿ ತೊಳ್ಕೊಂಡು, ಅಂದರೆ ಕಣ್ಣಲ್ಲಿ ಮುಖದಲ್ಲಿ ನಾನಿನ್ನೂ ನಿದ್ದೆ ಮಾಡಬೇಕಿತ್ತು, ಯಾಕಾರು ಎದ್ನೋ ಅನ್ನೋ ಭಾವನೆ ಇರಬಾರ್ದು. ಇಷ್ಟು ಬೇಗ ಎದ್ದಿದ್ದಕ್ಕೆ ಭಗವಂತ ಥ್ಯಾಂಕ್ಸ್ ಕಣಪ್ಪ ಅಂತ ಹೇಳ್ಬಿಟ್ಟು ಎದ್ದೇಳಬೇಕು. ಇನ್ನೂ ಕೆಲವೊಮ್ಮೆ ಅಂದರೆ ಕಣ್ಣಿಗೆ ಅಂದರೆ ಮಗಕ್ಕೆ ನೀರು ಹರಿಸ್ಕೊಂಡು ಒಂದು ಹಂತಕ್ಕೆ ಬರೋವರೆಗೂ ಅಯ್ಯೋ ನನ್ನ ಜೀವನ ಬರೀ ದುಃಖದಲ್ಲಿ ಏನೇನೋ ಯೋಚನೆಗಳು ಬಂದುಬಿಡ್ತವೆ. ಬಟ್ ಚೆನ್ನಾಗಿ ಮಗಕ್ಕೆ ನೀರು ಹಾಕ್ಕೊಂಡು ಒಂದು ಮಟ್ಟಿಗೆ ನೀವು ಕಾನ್ಷಿಯಸ್ ಆಗಿ ಆಗಬೇಕು. ಸೊ ಅಧ್ಯಾತ್ಮದ ಆರಂಭ ಅಥವಾ ಆ ಬೆಳಗಿನ ಆರಂಭ ಇದೆಯಲ್ಲ, ಪರವಾಗಿಲ್ಲ. ನಿಮ್ಗೆ 4 ಗಂಟೆಗೆ ಎದ್ದು ಹೇಳಿ ಅಂತ ಹೇಳಲ್ಲ. 5 ಗಂಟೆಗೆ ಎದ್ದು ಹೇಳ್ತೀರಾ, 5:15 ಎದ್ದು ಹೇಳ್ತೀರಾ, ಒಟ್ಟಿನಲ್ಲಿ 5:15 ವರ್ಷದಲ್ಲಿ ಎದ್ದಿರೋದು ಒಳ್ಳೆಯದು. ಸೂರ್ಯ ಇನ್ನೂ ಹುಟ್ಟಿರಬಾರ್ದು. ಹಾಗಿದ್ದು ಧ್ಯಾನ ಮಾಡಿ, ಇಯರ್ಫೋನ್ ಹಾಕ್ಕೊಂಡು ಯಾವುದೋ ಮಹಾತ್ಮರ ಪ್ರವಚನ ಕೇಳಿ, ಚಿಂತನೆ ಮಾಡಿ. ಚಿಂತೆ ಅಲ್ಲ, ಚಿಂತನೆ. ಚಿಂತೆ ಬೇರೆ, ಚಿಂತನೆ ಬೇರೆ. ಪೂಜೆ ಮಾಡುವಾಗ ಮಾಡಿ. ಆದರೆ ನಿಮ್ಮ ಪೂಜೆ ಪುನಸ್ಕಾರ ಅಥವಾ ವಚನ ಅಥವಾ ನೀವೇನು ಉಚ್ಚಾರಣೆ ಮಾಡ್ತೀವಿ ಅದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಕೇಳುವ ಭಕ್ತರಿದ್ದಾರೆ ಅಂದರೆ ತುಂಬ ಪ್ರೀತಿಯಿಂದ ಜೋರಾಗಿ ಹೇಳಿ. ಆದರೆ ಕೇಳಲಿಕ್ಕೆ ಇಷ್ಟ ಇಲ್ಲದವರಿದ್ದಾರೆ ಅಂದರೆ ನೀವು ಅಂತರಂಗದಲ್ಲೇ ಅದನ್ನು ಉಚ್ಚಾರ ಮಾಡಿಕೊಳ್ಬೇಕು. ಯಾಕಂದರೆ ನಮ್ಮ ಭಕ್ತಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಅಲ್ಲೂ ಕೂಡ ನಾವು ಅದನ್ನು ಗಮನ ಇಟ್ಕೊಳ್ಬೇಕು. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಅಯ್ಯ, ಶಾಸ್ತ್ರದ ಬಗ್ಗೆ ಕೇವಲ ತಿಳಿದಿರೋನಿಗಿಂತ ಅದನ್ನು ಧ್ಯಾನ ಮಾಡೋನು, ಅಧ್ಯಾತ್ಮದ ಬಗ್ಗೆ ಮಾತಾಡೋರಿಗಿಂತ ಅಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಜೊತೆಗೆ ಅದನ್ನು ಆಚರಣೆಗೆ ತರಬೇಕು. ಅಧ್ಯಾತ್ಮ ಅಂದರೆ ಅದು ಅಂತರಂಗದ ಪ್ರಕ್ರಿಯೆ. ಅದು ಬಹಿರಂಗದಲ್ಲಿ ಒಳಗಣ್ಣು ತೆರೆದವನು, ಜ್ಞಾನೋದಯ ಆದವನಿಗೆ ಜಗತ್ತಿಗೆ ಹೇಳೋ ಶಕ್ತಿ ತಾನಾಗಿ ಬಂದುಬಿಟ್ಟಿರುತ್ತೆ. ಅವನು ನೀವೇನು ಕೇಳಿದ್ರೂ ಅವನು ಅದ್ಭುತವಾಗಿ ಹೇಳ್ತಾ ಇರ್ತಾನೆ. ಅದು ಜ್ಞಾನೋದಯದ ಸಂಕೇತ. ಆದರೆ ಮೊದಲು ಅಂತರಂಗದಲ್ಲಿ ಇದ್ಯಾಕೀಗೆ ಅಂದರೆ ನಮಗನ್ಸಿದ ಪ್ರಶ್ನೆನೆಲ್ಲ ಸಿಕ್ದವನು ಕೇಳ್ತಾ ಹೋದರೆ ನಾಳೆ ಆಂಬುಲೆನ್ಸ್ ಕರೆಸಿ ಹುಚ್ಚಾಸ್ಪತ್ರೆ ಕಳಿಸ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ಅದರ ಮಹತ್ವ ಗೊತ್ತಿರಲ್ಲ. ತಿಳಿದವರನ್ನು ಕೇಳಬೇಕು. ಮನೆಗೆ ಬಂದು ನೆಂಟರನ್ನೆಲ್ಲ ಏನಿದು ಬದುಕು, ನಾವು ಸತ್ತ ಮೇಲೆ ಎಲ್ಲೋ ಇದ್ರೆ ಅವ್ರು ಲಘುಪತ್ರಿಕೆ ಕೊಡೋಕೆ ಬಂದಿರ್ತಾರೆ, ಅದನ್ನೂ ಬಿಟ್ಟು ಹೊಂಟೋಯ್ತಾರೆ, ಹೇಳ್ದಲ್ಲಿ ಹೊಂಟೋಗ್ಬಿಡ್ತಾರೆ. ಆಮೇಲೆ ಯಾಕಂದರೆ ಇದರ ರುಚಿಯನ್ನು ಎಲ್ಲರೂ ಬಲ್ಲವರಿಲ್ಲ.
ಕೆಲವರು ಚೆನ್ನಾಗಿ ಹೌದು ಹೌದಪ್ಪ ನೆಮ್ಮದಿಗೆ ಅಧ್ಯಾತ್ಮ ಬೇಕು ಅಂತಾರೆ. ಇನ್ನು ಕೆಲವರು ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಹಾಗಾಗಿ ನಿಮ್ಮ ಅಧ್ಯಾತ್ಮದ ಪ್ರಯಾಣ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಮುಂದುವರಿಬೇಕು ಅಂದರೆ ಅಂಥ ಭಗವದ್ ಭಕ್ತರ ಜೊತೆ ಸೇರಬೇಕು. ಇದರ ಬಗ್ಗೆ ಆಸಕ್ತಿ ಅಥವಾ ಇದರ ಬಗ್ಗೆ ದೇವರಂತೆ ದೇವರು ಅದಂತೆ ಇದು ಇಂಥ ಉಡಾಫೆ ಮನಸ್ಥಿತಿಯವ್ರ ಜೊತೆ ಸೇರಿದಾಗ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಅಂಥವ್ರ ಜೊತೆ ಸೇರಿ ನೀವು ಅಧ್ಯಾತ್ಮ ಪ್ರಯಾಣದಿಂದ ವಾಪಸ್ ಹೋಗ್ಬಿಡ್ತೀರ. ಹಾಗಾಗಿ ಬಾಹ್ಯ ಪೂಜೆ ಮಾಡುವವನಿಗಿಂತ ಮಾನಸ ಪೂಜೆ ಮಾಡುವವ ಧ್ಯಾನ ಯೋಗಿ ದೊಡ್ಡವನು. ಅಂತರಂಗದಲ್ಲಿ ಧ್ಯಾನ ಮಾಡಪ್ಪ, ಅಂತರಂಗದ ಧ್ಯಾನ ಮಾಡು. ಧ್ಯಾನ ಮಾಡ್ಲಿಕ್ಕೆ ಬೆಳಗಿನ ಸಮಯ ಅಂತ ಅಲ್ಲ, ಇಡೀ ಜೀವನ ಪೂರ್ತಿ. ನೀವೇನು ಕೆಲಸ ಮಾಡ್ತೀರಾ, ನೀವು ರೋಡ್ ಸೈಡ್ ಜಲ್ಲಿ ಹೊಡಿತೀರಾ, ಮನೇಲಿ ಅಡುಗೆ ಮಾಡ್ತೀರಾ, ಆಟೋ ಓಡಿಸ್ತೀರಾ, ಡಾಕ್ಟ್ರು ಇಂಜಿನಿಯರು. ಧ್ಯಾನಸ್ಥ ಸ್ಥಿತಿ ಅಂದರೆ ಅದು ಸದಾ ಏರು. ಒಬ್ಬ ಡಾಕ್ಟ್ರ್ ಅಲ್ವಾ, ರೋಗಿ ಬನ್ನ, ಅಯ್ಯೋ ಹರೇ ಕೃಷ್ಣ ಬಾರಪ್ಪ ಒಳಗಡೆ ಕೂತ್ಕೊಳ್ಳಪ್ಪ, ಏನಾಯ್ತಪ್ಪ. ನಿಮ್ಮ ಪ್ರತಿ ಮಾತಲ್ಲೂ ಒಂದು ಮಧುರ ಭಾವನೆ ಇರಬೇಕು. ಮಾತಿಗೂ ಭಗವಂತನನ್ನು ಉಚ್ಚಾರಣೆ ಮಾಡಬೇಕು. ನೀವು ಎಷ್ಟು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತೀರಿ, ಓಂ ನಮಃ ಶಿವಾಯ, ಹರೇ ಕೃಷ್ಣ, ಜೈ ಶ್ರೀರಾಮ್, ರಾಧೇ ರಾಧೆ, ಹೀಗೆ ನಿಮಗೆ ಎಷ್ಟು ಸಾರಿ ದಿನದಲ್ಲಿ ಸಾಧ್ಯವೋ ಅಷ್ಟು ಸಾರಿ ಉಚ್ಚಾರಣೆ ಮಾಡಿದಾಗ ನಿಮ್ಮ ಪಾಪವೆಲ್ಲ ಹೊರಗಡೆ ಹೋಗಿ ಪುಣ್ಯದ ಮೂಟೆ, ಪುಣ್ಯವನ್ನು ಅಂದರೆ ಪುಣ್ಯ ಗಳಿಸ್ತೀರಿ ಅಂತ ಅಲ್ಲ, ನಿಮ್ಮ ಅಂತರಂಗ ಶುದ್ಧಿ ಆಗಿಬಿಡುತ್ತೆ. ಈಗ ನೀವು ಒಂದು ಬಟ್ಲು ತಗೊಳ್ಳಿ, ಒಂದು ಗ್ಲಾಸ್, ಒಂದು ಬಟ್ಲು, ಚಿಕ್ಕದಾಗಿ ಒಂದು ಬಟ್ಲು ತಗೊಳ್ಳಿ. ಅದ್ರ ಒಳಗಡೆ ಏನೋ ಬೇಡದೆ ಇರೋ ಮಣ್ಣು ಹಾಕಿ ಅದ್ರ ತುಂಬ ನೀರು ಇರಿ. ಈಗ ಆ ಬಾಟ್ಲು ತುಂಬ ನೀರಿದೆ ಮತ್ತು ಕೊಳೆ ನೀರು, ಕೊಚ್ಚೆ ನೀರು ಅಂದ್ಕೊಳ್ಳಿ, ಕೊಳೆ ನೀರಿದೆ. ಇದನ್ನು ಹೆಂಗೆ ಶುದ್ಧಿ ಮಾಡೋದು? ಈಗ ಒಂದು ಕೊಳಾಯ ಆನ್ ಮಾಡಿ, ಕೊಳಾಯಿನ ನಲ್ಲಿ ಆನ್ ಮಾಡಿ, ಸುಮ್ಮನೆ ಅದ್ರ ಮುಂದೆ ಆ ನಲ್ಲಿ ಅಡಿಯಲ್ಲಿ ಈ ಕೊಳೆಯಾದ ಬಟ್ಲು ಏನು ಮಣ್ಣು ನೀರು ತುಂಬ ಇದೆಯಲ್ಲ, ಅದನ್ನು ಸುಮ್ಮನೆ ಹಿಡ್ಕೊಳ್ಳಿ. ಕೊಳಾಯಿ ನೀರು ಅದರೊಳಗಡೆ ಬೀಳ್ತಾನೆ ಇರಲಿ. ಬಿದ್ದು 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 ಒಂದು ಹಂತ ಆದಮೇಲೆ ನೋಡಿ, ಕೊಳೆ ನೀರೆಲ್ಲ ಆಚೆ ಹೋಗಿ ಶುದ್ಧ ನೀರು ಆಗ್ಬಿಟ್ಟಿರುತ್ತೆ ಅದು. ಅಂದರೆ ಕೊಳಾಯಿ ನೀರೇನಿದೆಯಲ್ಲ, ಇದು ಭಗವಂತನ ಉಚ್ಚಾರಣೆ. ಈಗಾಗಲೇ ಮಣ್ಣು ತುಂಬಿದ ನೀರಿತ್ತಲ್ಲ, ಅದು ನಮ್ಮೊಳಗಿರುವ ದೋಷಗಳು. ನಿರಂತರವಾಗಿ ಭಗವಂತನ ಉಚ್ಚಾರಣೆ ಆದಾಗ ಕಡೆಗೆ ಕೊಳೆ ನೀರೆಲ್ಲ ಹೋಗಿ ಆ ಶುದ್ಧ ನೀರು ಬಟ್ಲು ತುಂಬ ಸೇರಿಕೊಳ್ಳುತ್ತೆ. ಹಾಗೆ ಭಗವಂತನ ನಾಮಸ್ಮರಣೆ ಇದೆಯಲ್ಲ, ಪ್ರಹ್ಲಾದ ಮಾತೆತ್ತಿದ್ರೆ ಹರಿಯೇ ಸರ್ವೋತ್ತಮ, ನಾರಾಯಣ ಅಂತಿದ್ದ. ನಾರದನ ಬದುಕು ಯಾಕಷ್ಟು ಸುಂದರ ಅಂದರೆ ಆತ ಮಾತೆತ್ತಿದ್ರೆ ನಾರಾಯಣ ಅಂತಾನೆ. ಹಾಗಾಗಿ ಅಂತರಂಗದ ಆಚರಣೆ ಬಹಳ ಮುಖ್ಯ. ಇನ್ನು 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಯೋಗಿನಾಂ ಅಪಿ ಸರ್ವೇಷಾಂ ಮತ್ಗತೇನ ಅಂತಃ ಆತ್ಮನ ಶ್ರದ್ಧವಾನ್ ಭಜತೆ ಯಃ ಮಾಂ ಸಹ ಮೇ ಯುಕ್ತತಮಃ ಮತಃ. ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಮನಸ್ಸನ್ನು ಯಾವುದ್ರ ಮೇಲೆ ಏಕಾಗ್ರತೆ ಮಾಡ್ತೀವಿ ಬಹಳ ಮುಖ್ಯ. ಈಗ ನೋಡಿ, ಮನುಷ್ಯನಿಗೆ ಆಸೆಗಳು ಅವು ಎಂದಿಗೂ ಕಡಿಮೆ ಆಗಲಿಕ್ಕಿಲ್ಲ, ಕಡಿಮೆ ಆಗ್ತವೆ. ಆಧ್ಯಾತ್ಮದ ಅರಿವು ಬಂದಾಗ ಚಿಂತನೆ ಮಾಡಬೇಕು. ಹೌದಪ್ಪ, ಈ ಆಸೆಗಳು ಒಂದ್ರ ಮೇಲೆ ಒಂದು ಈಡೇರಿಸ್ಕೊಂಡ್ರೆ ಒಂದು ಬರ್ತವೆ. ಆಸೆಗಳಿರಬೇಕು. ಏನು ಆಸೆ ಇರಬೇಕು? ನಾನು ನನ್ನ ಜೀವಿತಾವಧಿಯಲ್ಲಿ ಲೋಕ ನನಗೇನು ಕೊಡ್ತು ಅನ್ನೋದಕ್ಕಿಂತ ಲೋಕಕ್ಕೆ ನಾನೇನು ಕೊಟ್ಟೆ? ಇಲ್ಲ, ನಾನೇನಾದರೂ ಕೊಡಬೇಕಾದ್ರೆ ನಿಷ್ಕಾಮವಾಗಿ ಕೊಡಬೇಕು, ಯಾವುದೇ ಸ್ವಾರ್ಥವಿಲ್ಲದೆ ಕೊಡಬೇಕು. ಇಂಥ ಆಸೆ ಇರಬೇಕು. ಭಗವಂತ ನನ್ನ ಪಾಲಿಗೆ ಅಥವಾ ನನ್ನ ಕರ್ಮದ ಅನುಸಾರವಾಗಿ ನನಗೇನು ಸಿಗಬೇಕು ಸಿಕ್ಕೇ ಸಿಗುತ್ತೆ. ನನ್ನ ಪಾಲಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅಥವಾ ನನ್ನ ಪಾಲಿಗಿಲ್ಲದ್ದನ್ನು ನಾನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಪ್ರಯತ್ನ ಮಾಡದೇ ಇರಬೇಕಾ? ಪ್ರಯತ್ನ ಮಾಡಬೇಕು. ಸಿಕ್ಕಿಲ್ಲ ಅಂದಾಗ ಏನು ಮಾಡಬೇಕು? ಅಯ್ಯೋ, ಇದು ನನ್ನ ಪಾಲಿಗೆ ಇರಲಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಹಾಗೆ ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮ ಗಮನ ಲೋಕದ ಸೇವೆ ಅಥವಾ ಭಗವಂತನ ಪಾದ ಅಥವಾ ಭಗವಂತನ ಮುಖಾರವಿಂದ
ಹೀಗೆ ನಾವು ಧ್ಯಾನ ಮಾಡಬೇಕಾದ್ರೆ ಭಗವಂತನನ್ನು ನೆನಪು ಮಾಡಿಕೊಳ್ಳಬೇಕು. ಯಾವುದೇ ವಿತೌಟ್ ಎನಿ ಡೀಡ್ ಆರ್ ನೀಡ್, ಅವಶ್ಯಕತೆ ಅಥವಾ ದುರಾಸೆಗಳ ಕಾರಣಕ್ಕಾಗಿ ನಾವು ಧ್ಯಾನ ಮಾಡಬಾರ್ದು. ಅಯ್ಯೋ ನನಗಿಂಥದ್ದು ಬೇಕಪ್ಪ, ಹಂಗೂ ಪ್ರಾರ್ಥನೆ ಮಾಡ್ತೀರಾ? ಏನು ಮಾಡಬೇಕು ನೋಡಿ. ಅಯ್ಯೋ ಪಕ್ಕದ ತಮಿಳ್ನಾಡಲ್ಲಿ ಪ್ರವಾಹ ಆಗ್ಬಿಟ್ಟಿದೆಯಂತಪ್ಪ, ಭಗವಂತ ಆ ಜನರನ್ನು ಈ ಪ್ರಾಕೃತಿಕ ವಿಕೋಪದಿಂದ ಕಾಪಾಡಪ್ಪ. ಅಲ್ಲಿ ಹೋರಾಡ್ತಾ ಇರೋ ಅಥವಾ ಅಲ್ಲಿ ರಕ್ಷಣೆ ಮಾಡ್ತಾ ಇರೋ ಆ ರಕ್ಷಣಾ ಸಿಬ್ಬಂದಿಗೆ ಇನ್ನಷ್ಟು ಶಕ್ತಿ ಬರಲಪ್ಪ. ಅವರಿಗೋಸ್ಕರ ನನ್ನ ಪ್ರಾರ್ಥನೆ ಭಗವಂತ, ಇದು ನನ್ನ ಪ್ರಾರ್ಥನೆ ತಂದೆ. ಅವರಿಗೆ ಯಾರಿಗೂ ಏನೂ ಆಗದ ಹಾಗೆ ಅವರನ್ನು ಕಾಪಾಡಪ್ಪ. ಅವರು ಪ್ರಕೃತಿಯನ್ನು ಸರಿಯಾಗಿ ನಡೆಸ್ಕೊಳ್ಳೋ ಥರ ಅವ್ರಿಗೆ ಬುದ್ಧಿ ಕೊಡಪ್ಪ. ಯಾಕೆ ಹಿಂಗೆ ಆಗ್ತಾ ಇದೆ? ಹೀಗೆ ನೀವು ಕೇಳ್ಕೊಳ್ಳೋದಾದರೆ ಇನ್ನೊಬ್ರಿಗೆ ಕೇಳ್ಕೊಳ್ಬೇಕು, ನಿಮಗೆ ಕೇಳ್ಕೊಳ್ಬಾರ್ದು. ನೀವು ಇನ್ನೊಬ್ರಿಗೆ ಕೇಳ್ಕೊಳ್ಳಿ, ನಿಮ್ಮ ಬದುಕು ಬಂಗಾರವಾಗೇ ಇರುತ್ತೆ. ನಾವು ಮಾಡೋ ಎಡವಟ್ಟೇನು? ನಮಗೆ ಕೇಳ್ಕೊಳ್ತೀವಿ, ಸಾಧ್ಯವೇ ಇಲ್ಲ. ನಮಗೆ ನಾವು ಏನು ಕೇಳ್ಕೊಂಡ್ರೂ ಕೂಡ ಸ್ವಾರ್ಥ ಬುದ್ಧಿ ಹೆಚ್ಚುತ್ತೆ, ನಮ್ಮಲ್ಲಿ ಇನ್ನೂ ದುರಾಸೆ ಹೆಚ್ಚುತ್ತೆ. ನಂತರ ನೀವು ಕೇಳ್ಕೊಂಡಿದ್ದು ಈಡೇರಿದಷ್ಟು ನೀವು ಅಹಂಕಾರಿಗಳಾಗ್ತೀರಿ, ನೀವು ಆಧ್ಯಾತ್ಮದಿಂದ ಬಹಳ ದೂರ ಹೋಗ್ತೀರಿ. ನೀವು ಇನ್ನೊಬ್ರಿಗೆ ಕೇಳ್ಕೊಳ್ಳಿ, ನಿಮಗೆಲ್ಲ ಸಿಗುತ್ತಾ ಹೋಗುತ್ತೆ. ಹಾಗಾಗಿ ಯಾವುದ್ಯಾವುದೋ ಭೂತ ಪ್ರೇತಗಳ ಮೇಲೆ, ಕ್ಷುದ್ರ ದೇವತೆಗಳ ಮೇಲೆ, ಅವ್ರ ಮನೆ ಹಾಳಾಗಬೇಕು, ಇವ್ರ ಮನೆ ಹಾಳಾಗಬೇಕು, ಅದನ್ನು ಮಾಡಬೇಕು, ಇದನ್ನು ಬೇಕು, ಇದು ಬೇಕು, ಅದು ಬೇಕು, ಭಗವಂತನ ಕುರಿತು ಚಿಂತನೆ ಮಾಡಿ ಧ್ಯಾನ ಮಾಡದೇನೆ ನಾವು ಲೋಕದಲ್ಲಿ ಅವನ ಮುಂದೆ ನಾವು ಬೆಳಿಬೇಕು, ಅವನು ನಮ್ಮ ಮುಂದೆ ಸೋಲಬೇಕು, ಸಾಯಬೇಕು, ಹೀಗೆ ಭೂತ ಪ್ರೇತ ಮಾಟ ಮಂತ್ರ ಪಿಶಾಚಿಗಳನ್ನು ನಾವು ಅಥವಾ ಕೆಟ್ಟಕ್ಕೆ ಕ್ಷುದ್ರ ದೇವತೆಗಳು, ಹೌದು, ನಿಮ್ಮ ಕೆಟ್ಟ ಆಸೆಗಳನ್ನು ಈಡೇರಿಸೋ ದೇವತೆಗಳು ಇದ್ದಾರೆ, ರಾಕ್ಷಸ ಗುಣದವರು. ನೀವು ಒಂದು ವೇಳೆ ದುರಾಸೆಗೆ ಬಿದ್ದು ಅಂಥ ದೇವತೆಗಳನ್ನು ಪೂಜೆ ಮಾಡ್ತಾ ಹೋದರೆ ನಿಮ್ಮ ಅವನತಿಯನ್ನು ನೀವೇ ಮಾಡಿಕೊಂಡ ಹಾಗೆ. ಭಗವಂತ, ದೇಹ ಗಟ್ಟುಮುಟ್ಟಾಗಿದೆ, ಕೊಟ್ಟಿದೀಯಪ್ಪ, ನನಗೇನು ಬೇಕೋ ದುಡ್ಕೊಳ್ಳೋ ಶಕ್ತಿ ಕೊಡು, ಇನ್ನೊಬ್ರದಕ್ಕೆ ಆಸೆ ಪಡಬಾರ್ದು ಅಂತ ಬುದ್ಧಿ ಕೊಡು, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಕೊಡು, ಹೃದಯ ಕೊಡು, ಹೃದಯದಲ್ಲಿ ಮಧುರವಾದ ಭಾವನೆಗಳನ್ನು ತುಂಬು. ಗುರುವಿನ ಅನುಗ್ರಹ ನನಗಿರಲಿ. ನನ್ನ ಪಾಲಿಗೆ ಬಂದಿರುವ ಗಂಡ ಹೆಂಡತಿ ಮಕ್ಕಳು ಇವರನ್ನು ಚೆನ್ನಾಗಿ ನೋಡಿಕೊಳ್ಳೋ ಶಕ್ತಿ ಕೊಡಪ್ಪ. ಇದು ಬಿಟ್ಟು ನಾನೇನು ಕೇಳಲ್ಲ ತಂದೆ, ಆರೋಗ್ಯ ಕಾಪಾಡಿಕೊಳ್ಳೋ ಬುದ್ಧಿ ಕೊಡು. ಆರೋಗ್ಯ ಕೊಡು ಅಂತ ಕೇಳಬಾರ್ದು, ಆರೋಗ್ಯ ಕಾಪಾಡಿಕೊಳ್ಳೋ ಬುದ್ಧಿ ಕೊಡು ಅಂತ ಕೇಳು. ಹಾಗಾಗಿ ನಾವು ಒಂದು ವೇಳೆ ನಿಮ್ಮ ಮನೆ ದೇವರುಗಳನ್ನು ಪೂಜೆ ಮಾಡಬೇಕಾದರೂ ಕೂಡ ಎಲ್ಲ ಅವು ಕ್ಷುದ್ರ ದೇವತೆಗಳಲ್ಲ, ಮನೆ ದೇವತೆಗಳು ಶುದ್ಧ ದೇವತೆಗಳೇ. ಬಟ್ ನೀವು ಕಾರ್ಯಕ್ರಮದಲ್ಲಿ ಕೇಳಿರ್ತೀರಿ, ಮಾಟ ಮಂತ್ರ ಮಾಡಿಸೋದು ಅವೆಲ್ಲ ನೀವು ನೋಡಿ ಕೇಳಿರ್ತೀರಿ, ಅಥವಾ ನೀವು ನಿಮ್ಮ ಸುತ್ತಮುತ್ತನು, ಅವು ಕ್ಷುದ್ರ ದೇವತೆಗಳು. ಅವುಗಳಿಗೋಸ್ಕರ ಆಸೆ ಬಿದ್ದರೆ ಮನುಷ್ಯ ಅದೇ ಅವನು ಇಷ್ಟಪಟ್ಟಿದ್ದು ಪಡ್ಕೊಳ್ಬೋದು, ಆದರೆ ಅವನು ಈ ಜನ್ಮ ಹುಟ್ಟು ಸಾವಿನ ಈ ಚಕ್ರದಲ್ಲಿ ಅವಿರತವಾಗಿ ಸುತ್ತಿ 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 ಅವನಿಗೀಗ ಜ್ಞಾನೋದಯ ಆಗಲಿಕ್ಕೆ ಇನ್ನೂ ತುಂಬ ಸಮಯ ಬೇಕಾಗ್ಬೋದು. ಹಾಗಾಗಿ ಭಗವಂತನನ್ನು ಬಿಟ್ಟು ಇನ್ನೇನನ್ನು ಧ್ಯಾನ ಮಾಡಿದ್ರೂ ಕೂಡ ಉಪಯೋಗ ಇಲ್ಲ. ನಮ್ಮ ಜ್ಯೋತಿಷಿಗಳು ಹೇಳ್ತಾರೆ ಸಾಮಾನ್ಯವಾಗಿ, ನೋಡಿ ಇಂಥ ಗ್ರಹಚಾರ ಬಂದುಬಿಟ್ಟಿದೆ, ಇಂಥ ದೇವತೆ ನೀವು ಉಪವಾಸ ಮಾಡು. ಆಯಿತು, ಏನೋ ನಿಮಗೆ ಕೆಟ್ಟದ್ದು ಹೋಗಬೇಕು, ಕೆಟ್ಟದ್ದೇನೋ ಆವರಿಸ್ಬಿಟ್ಟಿದೆ, ಅದು ದೂರ ಮಾಡಿಕೊಳ್ಬೇಕು. ಯಾವುದು ಕ್ಷುದ್ರ ದೇವತೆ ಅಲ್ಲ, ಬಟ್ ಇಂಥದ್ದೇನೋ ಗ್ರಹ ಪೂಜೆ ಮಾಡಿ, ಅಥವಾ ಇಂಥದ್ದೇನೋ ಶನಿಮಾತ್ಮನ ಪೂಜೆ ಮಾಡಿ, ಅಥವಾ ಇಂಥದ್ದೇನೋ ಮಾಡಿ. ಏನು ಮಾಡಿದ್ರೂ ಕೂಡ ಕಡೆಯಲ್ಲಿ ನಿಮಗೆ ನೆನಪಿರಬೇಕು, ದೇವರು ಬೇರೆ ದೇವತೆಗಳು ಬೇರೆ. ದೇವರು ಸುಪ್ರೀಂ, ಅವನೊಬ್ಬ ಇದ್ದಾನೆ, ಅವನ ಶಕ್ತಿ ಉಪ ಅವತಾರಗಳು ದೇವತೆಗಳು. ಇವ್ರ ಮೂಲಕ ನಾವು ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ತಲುಪಿಸಬೇಕು. ಅದಕ್ಕೆ ನೀನು ಯಾವ ದೇವತೆಯನ್ನು ಪೂಜೆ ಮಾಡು, ಆದರೆ ಕಡೆಯಲ್ಲಿ ಹೇಳು ಭಗವಂತನಿಗೆ ಇದು ಅರ್ಪಣೆ. ಯಾವ ದೇವರನ್ನು ಉಪಾಸನೆ ಮಾಡಿದ್ರೂ ಕೂಡ ಕಡೆಯಲ್ಲಿ ಭಗವಂತನ ಪ್ರತೀಕದಲ್ಲಿ ಅದನ್ನು ಕಾಣು. ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕಾದರೂ ಭಗವಂತನ ಉಪಾಸನೆ ಮಾಡದೆ ಹೋದರೆ ಅದು ನಿಜವಾದ ಪೂಜೆ ಅಥವಾ ಧ್ಯಾನ ಅಥವಾ ಯೋಗವಾಗುವುದಿಲ್ಲ. ಧ್ಯಾನದಲ್ಲಿ ಕೇವಲ ಭಗವಂತನನ್ನು ಕಾಣಬೇಕು ಅನ್ನೋ ಬಯಕೆ ಮತ್ತು ಎಲ್ಲ ಪ್ರತೀಕದಲ್ಲೂ ಅವನನ್ನೇ ಕಾಣುವುದು ಶ್ರೇಷ್ಠವಾದ ಯೋಗ.
ನೀವೇನು ಪೂಜೆ ಪುನಸ್ಕಾರ ಮಾಡಿದ್ರೂ ಅಂತಿಮವಾಗಿ ನಮ್ಮ ಗುರಿ ಭಗವಂತನನ್ನು ಕಾಣಬೇಕು. ಅದಕ್ಕೆ ಹೇಳ್ತಿರಲ್ಲ, ಈಗ ಮುಖ್ಯಮಂತ್ರಿ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಅಸಿಸ್ಟೆಂಟ್ನ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಬಾರ್ದು. ಅಸಿಸ್ಟೆಂಟ್ನ ಸಹಾಯದಿಂದ ನಾನು ಮುಖ್ಯಮಂತ್ರಿ ನೋಡಬೇಕು. ನಿಮ್ಮ ಉದ್ದೇಶ ಮೇಯ್ನು ಭಗವಂತನ ಕಾಣೋದೇ ಹೌದು, ಬಟ್ ಇವ್ರ ಮೂಲಕ ಹೋಗಬೇಕು. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇಲ್ಲ ಅಂತ. ಹಾಗಾಗಿ ಈ ರೀತಿ ಬದುಕಿದ್ರೆ ನಮ್ಮ ಬದುಕೇ ಒಂದು ಯೋಗ. ಇದು ಭಗವದ್ಗೀತೆ 6ನೇ ಅಧ್ಯಾಯದ ಕೊನೆಯ ಮಾತು. ಇತಿ 6ನೇ ಅಧ್ಯಾಯ ಮುಕ್ತಾಯ. ಇಲ್ಲಿ ಭಗವದ್ಗೀತೆಯ ಅಂದರೆ ಭಗವದ್ಗೀತೆಯಲ್ಲಿ 6:1, 6:7, 6:12, 6:13, 18 ಅಧ್ಯಾಯದಲ್ಲಿದ್ದಾವೆ. ಅಂದರೆ 3 ಷಟ್ಕಗಳು ಬರ್ತವೆ. ಅದರಲ್ಲಿ ಮೊದಲ ಷಟ್ಕ ಮುಗೀತು, ಅಂದರೆ 6 ಅಧ್ಯಾಯ ಮುಗೀತು. ಇನ್ನು 2ನೇ ಷಟ್ಕ. ಇಲ್ಲಿವರೆಗೂ ಮೊದಲ 6 ಅಧ್ಯಾಯದಲ್ಲಿ ಅಂದರೆ ಈ ಷಟ್ಕದಲ್ಲಿ ಭಗವಂತನ ಉಪಾಸನೆ, ಜ್ಞಾನ ಮತ್ತು ಸಾಂಖ್ಯವನ್ನು ವಿವರಣೆ ಮಾಡೋದು. ಧ್ಯಾನ ಹೆಂಗೆ ಅಲ್ವಾ, ಜ್ಞಾನಪೂರ್ವಕವಾಗಿ ಭಗವದ್ ಉಪಾಸನೆಯನ್ನು ಮಾಡುವಂಥ ವಿಧಾನವನ್ನು ಈ ಮೊದಲ ಷಟ್ಕ, ಈ 6 ಅಧ್ಯಾಯದಲ್ಲಿ ನೋಡಿದ್ವಿ. ಮುಂದೆ ಭಗವಂತನ ಉಪಾಸನೆ ಮಾಡುವ ಆಸ್ಪೆಕ್ಟ್, ಅಂದರೆ ಯಾಕೆ ಮಾಡಬೇಕು, ಮತ್ತು ಭಗವಂತನ ಮಹಿಮೆಯಂಥದ್ದು, ಅವನು ಎಲ್ಲೆಲ್ಲಿ ಇದ್ದಾನೆ, ಎಲ್ಲೆಲ್ಲಿ ಆವರಿಸಿದ್ದಾನೆ, ಇದರ ಬಗ್ಗೆ ಮುಂದಿನ 6 ಅಧ್ಯಾಯಗಳು ತಿಳಿಸ್ತವೆ. ಹಾಗಾಗಿ 7ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ.